ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋನಲ್ಲಿ ಒಂದು ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿರೋ ಹೆಗ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಕರಿ ನಾವು ಮನೆಯಲ್ಲಿ ಟ್ರೈ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ಸೊ ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕಂತ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನಾನು ಒಂದೆರಡು ದಪ್ಪ ಈರುಳ್ಳಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಬಾಣಲಿಗೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ತುಂಬ ಡೀಪಾಗಿ ಫ್ರೈ ಮಾಡಬೇಕು. ಈ ರೀತಿನಾದರೂ ಮಾಡ್ಬೋದು, ಇಲ್ಲ ಆಯಿಲಲ್ಲಿ ಫುಲ್ ಎಣ್ಣೆಯಲ್ಲಿ ತುಂಬ ಹಾಕಿ ಕರಿಬೋದು. ಸೊ ನಾನು ಸಿಂಪಲ್ಲಾಗೆ ಮಾಡಬೇಕಂದ್ಬಿಟ್ಟು ಇಲ್ಲೇ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈಗ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಇವಾಗ ಈ ಕರಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಇದಕ್ಕೆ 1 ಚಮಚ ಅರಿಶಿನ ಪುಡಿ, 1 ಚಮಚ ಖಾರ ಪುಡಿ, ಮತ್ತು ಒಂದು ಚಮಚ ಧನಿಯಾ ಪುಡಿ, 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಅರ್ಧ ಬಟ್ಲು ಮೊಸರು, 10 ಮೆಣಸಿನಕಾಯಿ, 2-3 ಸ್ಪೂನು ಧನಿಯಾ ಬೀಜ, ಲವಂಗ, ಸೋಂಪುಕಾಳು, ಜೀರಿಗೆ, ಮತ್ತು 1 ಪೀಸ್ ಚಕ್ಕೆ, ಮೆಣಸು, ಮತ್ತು 10-15 ಗೋಡಂಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸು ಅಷ್ಟೇ 10 ಕಾಳು, ಲವಂಗ 6-7 ತೊಗೊಂಡಿದ್ದೀನಿ. ನಾವು ಈರುಳ್ಳಿ ಫ್ರೈ ಮಾಡಿದ್ವಿ ಅಲ್ವಾ, ಅದು ಸಾಂಬಾರು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 2 ಹಸಿರು ಮೆಣಸಿಕಾಯಿನೂ ಕಟ್ ಮಾಡಿದ್ದೀನಿ. ಇಲ್ಲಿ ಹಸಿರು ಮೆಣಸಿಕಾಯಿ ಮತ್ತು ಖಾರ ಪುಡಿ ಎಲ್ಲ ಬಳಸೋದ್ರಿಂದ ಸ್ವಲ್ಪ ಮೀಡಿಯಮಾಗಿ ನೋಡಿಬಿಟ್ಟೆ ಬಳಸ್ಕೋಬೇಕು. ಮತ್ತು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಮತ್ತು 4-5 ಈರುಳ್ಳಿನ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರುಬ್ಲಿಕ್ಕೆ, ಫ್ರೈ ಮಾಡಿಬಿಟ್ಟು ರುಬ್ಲಿಕ್ಕೆ ಗ್ರೇವಿಗೋಸ್ಕರ. ನೋಡಿ, ಇದು ಮೆಣಸೆಲ್ಲ ಜೋಡಿಸಿದ್ನಲ್ಲ ಇದು, ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಸೊ ಗ್ರೇವಿ ಮಾಡಲಿಕ್ಕೋಸ್ಕರ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 kg ಚಿಕನ್ನ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ಚಿಕನ್ ತೊಳೆದಿಟ್ಕೊಂಡಿದ್ವಲ್ವ, ಅದಕ್ಕೆ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಬಿಡಬೇಕು. ಸೊ ಅದಕ್ಕೋಸ್ಕರ ಏನೆಲ್ಲ ಮಸಾಲೆ ಹಾಕಬೇಕು ತೋರಿಸ್ತೀನಿ. ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಟಿದ್ನಲ್ವ, 1 ಸ್ಪೂನ್ ಅದು, ಮತ್ತು ಖಾರ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಇಟ್ಟಿದ್ದೆ ಅಲ್ವಾ ಅದು, ಮತ್ತು ಅರ್ಧ ಬಟ್ಲು ಮೊಸರು ಇಟ್ಟಿದ್ದೆ. ಸೊ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಸಿರು ಮೆಣಸಿಕಾಯಿ, ಸಾಂಬಾರು ಸೊಪ್ಪು, ಮತ್ತು ಈರುಳ್ಳಿ ಫ್ರೈ ಮಾಡಿರೋದೆಲ್ಲ ಇತ್ತಲ್ವ, ಸೊ ಎಲ್ಲದನ್ನು ಈ ಚಿಕನ್ಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿರಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಮತ್ತೆ ಕರಿಗೆ ಒಂದು ಸ್ವಲ್ಪ ಹಾಕ್ತೀನಿ, ಹಂಗಾಗಿ ಈಗ ಇದಕ್ಕೆ 1 ಸ್ಪೂನ್ ಮಾತ್ರ ಉಪ್ಪು ಹಾಕಿದ್ದೀನಿ, ಪುಡಿ ಉಪ್ಪು ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಎತ್ತಿಟ್ಬಿಡ್ತೀನಿ ಈಗ. ಸೊ ನೋಡಿ, ನೀಟಾಗಿ ಮಸಾಲೆ ಎಲ್ಲ ಹಾಕಿದ್ವಿ ಅಲ್ವಾ, ಅದನ್ನೆಲ್ಲ ಕ್ಲೀನಾಗಿ ಚಿಕನ್ಗೆಲ್ಲ ಹತ್ತೋ ರೀತಿ ಕ್ಲೀನಾಗಿ ಕಲಿಸ್ಬೇಕು. ಸೊ ನಮ್ಮ ಮನೇಲಿ ಖಾರ ಪುಡಿ ಸ್ಟ್ರಾಂಗ್ ಇರೋದ್ರಿಂದ ನಾನು 1 ಸ್ಪೂನ್ ಮಾತ್ರ ಹಾಕಿದ್ದೀನಿ. ಸೊ ನೀವು ನಿಮ್ಮನೆ ಖಾರ ಪುಡಿ ಯಾವ ರೀತಿ ಇರುತ್ತೆ ನೋಡಿಕೊಂಡು ನಿಮ್ಗೆ ಎಷ್ಟು ಹದ ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ಈಗ ನಾನು ಮಾಡ್ತಿರೋ ಗ್ರೇವಿ ನಾವು 7 ಜನ ಆರಾಮಾಗಿ ಕ್ಲೀನಾಗಿ ಊಟ ಮಾಡ್ತೀವಿ, ಅಷ್ಟು ಪ್ರಮಾಣದಲ್ಲಿ ಮಾಡಿದ್ದೆ ನಾನು. ಒಂದು 7-8 ಜನ ಆರಾಮಾಗಿ ಊಟ ಮಾಡ್ಬೋದು. ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಸಾಲೆ ಎಲ್ಲ. ಸೊ ಇದನ್ನು ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಇಟ್ಬಿಡ್ತೀನಿ. ಅಷ್ಟರಲ್ಲಿ ನಾವು ಮಸಾಲೆ ಏನು ಬೇಕು ರುಬ್ಲಿಕ್ಕೆ ಅದೆಲ್ಲ ರೆಡಿ ಮಾಡ್ಕೊಂಡು ಬರೋಣ. ಇದು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ. ಈಗ ನಾವು ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ವ ಫಸ್ಟು, ಅದೇ ಬಾಣಲಿನಲ್ಲಿ ದಪ್ಪ ಕಟ್ ಮಾಡಿ ಒಂದು 4-5 ಈರುಳ್ಳಿ ಇಟ್ಕೊಂಡಿದ್ದೆ ಗ್ರೇವಿಗೋಸ್ಕರ ಅಂತ ತೋರಿಸ್ದೆ ಅಲ್ವಾ. ಸೊ ಆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಇದ್ರ ಜೊತೆಗೇ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ಸ್ವಲ್ಪ ಕೆಂಪು ಬಣ್ಣ ಬರೋ ತನಕ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು
ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಸ್ಟವ್ ಆಫ್ ಮಾಡಿದ್ದೀನಿ ಮತ್ತು ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ. ಇವಾಗ ಒಂದು ತವಾ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಆಯಿಲ್ ಏನು ಹಾಕೋದಿಲ್ಲ, ಹಂಗೇ ನಾವು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋ ತನಕ ಸ್ವಲ್ಪ ಸಣ್ಣ ಊರಿನಲ್ಲಿ ಸ್ವಲ್ಪ ಬಿಸಿ ಮಾಡ್ತೀನಿ. ನೋಡಿ, ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಲವಂಗ, ಚಕ್ಕೆ, ಮೆಣಸಿಕಾಯಿ, ಧನಿಯಾ, ಜೀರಿಗೆ, ಮೆಣಸು, ಗೋಡಂಬಿ, ಸೋಂಪು ಕಾಳು ಅವೆಲ್ಲದನ್ನು ಹಾಕಿ ಒಟ್ಟಿಗೆ ಹಾಕಿ ಬೇಕಾದರೂ ಬಿಸಿ ಮಾಡ್ಬೋದು, ಇಲ್ಲ ಸಪ್ರೇಟಾಗಾದರೂ ಹಾಕ್ಬೋದು. ಸೊ ನಾನಿಲ್ಲಿ ಒಟ್ಟಿಗೆ ಹಾಕಿದ್ದೀನಿ. ಗೋಡಂಬಿನೂ ಕೂಡ ಹಂಗೆ ಆಯಿಲಲ್ಲಿ ಬೇಡ, ಹಂಗೆ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಇದೆಲ್ಲ ಸ್ವಲ್ಪ ಬಿಸಿ ಆಗ್ತಾಯಿದೆ. ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ. ಇದೊಂದು 2ರಿಂದ 3 ನಿಮಿಷ 4 ನಿಮಿಷ ನಾನು ಫ್ರೈ ಮಾಡಿದ್ದೀನಿ. ಇವಾಗ ಇದಾಗಿದೆ. ಸೊ ಇದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡಲಿಕ್ಕೆ ರೆಡಿ ಮಾಡ್ಕೊತೀನಿ. ಈಗ ಚೆನ್ನಾಗಾಗಿದೆ ಫ್ರೆಂಡ್ಸ್. ಈಗ ಸಾಕನ್ಸುತ್ತೆ ಹುರಿದಿದ್ದು. ಇವಾಗ ತವಾನಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಈರುಳ್ಳಿ ಕೂಡ ತಣ್ಣಗಾಗಿತ್ತು. ಇವಾಗ ಅದನ್ನು ಕೂಡ ಇದ್ರ ಜೊತೆಗೇ ಹಾಕೋತಾ ಇದ್ದೀನಿ. ಎರಡನ್ನೂ ಒಟ್ಟಿಗೆ ಸೇರಿಸ್ಬಿಟ್ಟು ನಾನು ಗ್ರೈಂಡ್ ಮಾಡ್ಕೋತೀನಿ. ಸೊ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿರಬೇಕು ಫ್ರೆಂಡ್ಸ್ ಅದನ್ನು. ಈಗ ನಾನು 2 ಸರಿ ಫ್ರೈ ಮಾಡಿದ್ದೆ. ಸೊ ಅದೇ ಬಾಣಲಿನಲ್ಲೇ ಇನ್ನೊಂದು ಸ್ವಲ್ಪ ಎಣ್ಣೆ ಬಿಟ್ಟು, ಅಂದರೆ 1-1.5 ಸ್ಪೂನಷ್ಟು ಎಣ್ಣೆ ಬಿಡ್ತೀನಿ. ಈಗ 1-1.5 ಸ್ಪೂನಷ್ಟು ಸಾಕು, ಜಾಸ್ತಿ ಬೇಡ. ಈಗ ಮುಂಚೆನೇ ಹಾಕಿರೋದ್ರಿಂದ ಈಗ ಆಲ್ರೆಡಿ ಆಯಿಲ್ ಇರುತ್ತೆ. ಸೊ ಅದರಲ್ಲಿ ಇನ್ನೊಂದು ಸ್ಪೂನಷ್ಟು ಹಾಕಿದ್ದೀನಿ. ಇವಾಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಮಸಾಲೆನ ಈ ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಎಣ್ಣೆ ಕಾಯ್ದಿತ್ತು. ಸೊ ಮಸಾಲೆ ಹಾಕಿದ್ದೀನಿ. ಆದಷ್ಟು ಮಸಾಲೆ ಸ್ವಲ್ಪ ಗಟ್ಟಿಗಾಗಿ ಎಣ್ಣೆನಲ್ಲೇ ಫ್ರೈ ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ರೀಸನ್ಗೆ ಸೊ ನಾನೇನು ಫಸ್ಟೇ ನೀರು ಆ್ಯಡ್ ಮಾಡಿಲ್ಲ. ಚೆನ್ನಾಗಿ ಸ್ವಲ್ಪ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದ ಮೇಲೆ ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡಿರೋ ನೀರನ್ನ ಸೇರಿಸಿದ್ದೀನಿ. ಇವಾಗ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕಿದ್ದೀನಿ. ಬೇಕಂದರೆ ನಮಗೆ ಇನ್ನೂ ಒಂದು ಸ್ವಲ್ಪ ಒಂದು ಸಣ್ಣ ಲೋಟದಷ್ಟು ನೀರನ್ನ ಹಾಕ್ಕೋಬೋದು. ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ನೋಡಿ, ನಮಗೆ ತೆಳುವಾಗಿ ಬೇಕು ಅಂತಂದರೆ ಆ ಥರನಾದ್ರು ಮಾಡ್ಬೋದು, ಇಲ್ಲ ಗಟ್ಟಿ ಗ್ರೇವಿ ಥರ ಬೇಕಂದರೆ ಆ ಥರನಾದ್ರು ಮಾಡ್ಬೋದು. ನಾನಿಲ್ಲಿ ಗಟ್ಟಿ ಗ್ರೇವಿ ಥರನೇ ಮಾಡಿದ್ದೆ, ಯಾಕೆಂದರೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮತ್ತು ಗೀ ರೈಸ್ ಮಾಡಿದ್ರಿಂದ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಅಂತ ಗಟ್ಟಿಗೆ ಮಾಡಿದ್ದೆ. ಇದಕ್ಕೊಂದು ಅರ್ಧ ಲೋಟ ನೀರು ಸೇರಿಸಿ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇವಾಗ ಮಸಾಲೆ ಎಲ್ಲ ಕ್ಲೀನಾಗಿ ಬೆಂದಿದೆ ಚೆನ್ನಾಗಿ. ಇವಾಗ ಇದಕ್ಕೆ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಆವಾಗಲೇ ಚಿಕನಿಗೆ 1 ಸ್ಪೂನ್ ಉಪ್ಪು ಹಾಕಿದ್ದೆ. ಸೊ ಇವಾಗ ಮತ್ತೆ ಇನ್ನೂ 1 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತೀನಿ. ಟೇಸ್ಟ್ ನೋಡ್ಕೊಂಬಿಟ್ಟು ಬೇಕಾದರೆ ಆಮೇಲೆ ಮತ್ತೆ ಬೇಕಾದರೆ ನಾವು ಸೇರಿಸ್ಕೋಬೋದು. ಹಾಗಾಗಿ ನಾನಿಲ್ಲಿ ಒಂದರಿಂದ 1.5 ಚಮಚದಷ್ಟು ನಾನು ಉಪ್ಪು ಹಾಕಿದ್ದೀನಿ.
ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಫ್ರೆಂಡ್ಸ್. ಈಗ ಮಸಾಲೆ ಎಲ್ಲ ಬೆಂದಾದ್ಮೇಲೆ ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಲ್ವ ಚಿಕನ್ನು, ಸೊ ಅದನ್ನು ಸೇರಿಸ್ಬೇಕು. ಈಗ ನೋಡಿ ಮಸಾಲೆ ಎಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ, ಆಲ್ರೆಡಿ ಬೆಂದಿದೆ ಆಯಿಲಲ್ಲೇ. ಈಗ ಚಿಕನ್ ಹಾಕ್ತಾಯಿದ್ದೀನಿ. ನಾನು ನೆನೆಲಿಕ್ಕೆ ಇಟ್ಟಿದ್ವಲ್ವ ಮ್ಯಾರಿನೇಟ್ ಮಾಡಿ, ಸೊ ಆ ಚಿಕನ್ನ ಸೇರಿಸ್ತಾ ಇದ್ದೀನಿ ಡೈರೆಕ್ಟಾಗಿ ಮಸಾಲೆಗೆ. ಎಲ್ಲ ಚೆನ್ನಾಗಿ ನೆಂದಿತ್ತು, ಮಸಾಲೆ ಎಲ್ಲ ಹಿಡ್ದಿತ್ತು ಚಿಕನ್ನು, ಸೊ ಹಂಗಾಗಿ ಸ್ವಲ್ಪ ಚಿಕನ್ ಬೇಯಬೇಕು ಅಷ್ಟೇ. ಬೇಗ ಬೇಯುತ್ತೆ ಇದು, ಬೇಗ ಬೇಯೋ ಚಿಕನ್ ಆಗಿರೋದ್ರಿಂದ ನಾನು ಒಂದು 10-15 ನಿಮಿಷ ಹಿಡೀತು ನನಗೆ ಇದು ಚಿಕನ್ ಬೇಯಲಿಕ್ಕೆ. ಇದಕ್ಕೆ ನೋಡಿಬಿಟ್ಟು ಒಂದು ಅರ್ಧ ಲೋಟ ನೀರು ಸೇರಿಸಿದ್ದೀನಿ. ಸೊ ಚಿಕನ್ ಬೇಯಬೇಕಲ್ವ, ಹಾಗಾಗಿ ಒಂದು ಅರ್ಧ ಲೋಟ ನೀರು ಸೇರಿಸಿ ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಲಿಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಈಗ ಚಿಕನ್ ಬೇಯೋದ್ರಿಂದ ಜಾಸ್ತಿ ಏನು ಸಮಯ ತೊಗೊಳ್ಳೋದಿಲ್ಲ. ನಾನು ಇಲ್ಲಿ ಚಿಕನ್ ಕರಿ ಮಾಡೋಕ್ಕಿಟ್ಟು ಆ ಕಡೆ ಗೀ ರೈಸಿಗೆ ಕೂಡ ಇಟ್ಟಿದ್ದೆ, ಸೊ ಹಾಗೆ ಚಪಾತಿ ಹಿಟ್ಟನ್ನು ಸಹ ಕಲಸಿಟ್ಟಿದ್ದೆ. ನೋಡಿ ಇವಾಗ ಬೆಂದಿದೆ ಸ್ವಲ್ಪ, ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಮತ್ತೆ ಇಡ್ತೀನಿ. ಇನ್ನೊಂದು 5 ನಿಮಿಷ ಬೆಂದರೆ ಚಿಕನ್ ಒಳ್ಳೆ ಸೂಪರಾಗಿರೋ ಟೇಸ್ಟಿಯಾಗಿರೋ ಚಿಕನ್ ಕರಿ ರೆಡಿ ಆಗುತ್ತೆ. ಇನ್ನೊಂದು 5 ನಿಮಿಷ ಬೇಯಕ್ಕೆ ಬಿಡ್ತೀನಿ ಫ್ರೆಂಡ್ಸ್. ಇವಾಗ 5 ನಿಮಿಷ ಆಗಿದೆ. ಸೊ ಚಿಕನ್ ಕೂಡ ಚೆನ್ನಾಗಿ ಬೆಂದಿತ್ತು ನೋಡಿ, ಚೆನ್ನಾಗಿ ಕುದ್ದು ಖಾರ ಮಸಾಲೆ ಎಲ್ಲ ಫುಲ್ ಅರ್ಧ ಆಗಿತ್ತು. ಸೊ ಇದೇ ಕರಿ ನಮಗೆ 7 ಜನ ನಾವು ಕ್ಲೀನಾಗಿ ಊಟ ಮಾಡಿದ್ದೀವಿ, ಹೊಟ್ಟೆ ತುಂಬ ಹಿಡಿಯೋಷ್ಟು. ಸೊ ಸ್ವಲ್ಪ ಗ್ರೇವಿನಲ್ಲೇ ರೈಸು ಜಾಸ್ತಿನೇ ಕಲಿಸ್ಬೋದು, ಆ ರೀತಿ ಇತ್ತು. ಸ್ಪೈಸಿ ಇತ್ತಲ್ವ, ಸೊ ಹಂಗಾಗಿ ಸ್ವಲ್ಪ ಗ್ರೇವಿನೇ ಸಾಕಾಯಿತು. ಒಟ್ಟಿನಲ್ಲಿ ಇದು ಚಪಾತಿಗೆ, ಗೀ ರೈಸ್ಗೆ, ಪರೋಟಾಗೆ ಎಲ್ಲದಕ್ಕೂ ಸೂಪರಾಗಿ ಒಂದು ಒಳ್ಳೆ ಕಾಂಬಿನೇಷನ್ ಅನ್ನಿಸ್ತು, ಸ್ಪೈಸಿಯಾಗಿತ್ತು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಚಿಕನ್ ತುಂಬ ಚೆನ್ನಾಗಿತ್ತು. ತುಂಬ ದಿನ ಮಾಮೂಲಿ ಊಟ ಮಾಡಿರ್ತೀವಲ್ವ, ಸ್ವಲ್ಪ ನಾಲ್ಗೆ ಕೆಟ್ಟಂಗಾಗಿದೆ ಅಂತ ಅನಿಸಿದ್ರೆ ಈ ರೀತಿ ಒಂದು ಸ್ಪೈಸಿ ಚಿಕನ್ನ ಡೆಫಿನೆಟಾಗಿ ಟ್ರೈ ಮಾಡಲೇಬೇಕು. ಸೊ ಪ್ಲೀಸ್ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.